ಮಂಗಳೂರಿನಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಫಲ್ಗುಣಿ ನದಿ ಉಕ್ಕಿ ಹರಿತಾ ಇದೆ. ಪರಿಣಾಮ ತಗ್ಗು ಪ್ರದೇಶಗಳಿಗೂ ಕೂಡ ಜಲಾವೃತವಾಗಿರುವಂತಹ ಸನ್ನಿವೇಶ. ಮಂಗಳೂರು ಹೊರವಲಯದ ಗುರುಪುರದಲ್ಲಿ ಉಕ್ಕಿ ಹರಿತಾ ಇದೆ ಫಲ್ಗುಣಿ ನದಿ. ಮಂಗಳೂರು ಮೂಡಬಿದ್ರೆ ರಾಷ್ಟ್ರೀಯ ಹೆದ್ದಾರಿಯ ಗುರುಪುರದಲ್ಲಿ ಈಗ ನೀರಿನ ಪ್ರಮಾಣ ದಿನೇ ದಿನ ಹೆಚ್ಚಾಗ್ತಾ ಇದೆ. ಗುರುಪುರ ಶ್ರೀ ವೈದ್ಯನಾಥ ದೇವಸ್ಥಾನಕ್ಕೂ ಕೂಡ ನದಿ ನೀರು ನುಗ್ಗಿದೆ. ಫಲ್ಗುಣಿ ನದಿ ಪಾತ್ರದಲ್ಲಿರುವಂತಹ ದೇವಸ್ಥಾನ ಇದಾಗಿದ್ದು, ನದಿ ಪಕ್ಕದ ಎಲ್ಲಾ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರೋ ಪರಿಣಾಮ ಮನೆಗಳು, ದೇವಸ್ಥಾನಗಳು, ಜಮೀನು ಎಲ್ಲವೂ ಕೂಡ ಜಲಾವೃತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಳೆ ಮುಂದುವರೆದಿದೆ. ಜೊತೆಗೆ ಜೀವನದಿಗಳೆಲ್ಲ ತುಂಬಿ ಹರಿತಾ ಇದೆ. ಮಂಗಳೂರಿನ ಫಲ್ಗುಣಿ ನದಿಯನ್ನು ಗಮನಿಸುವುದಿದ್ರೆ ನಾವು ಮಂಗಳೂರಿನ ಗುರುಪುರ ಸಮೀಪದಲ್ಲಿದ್ದೇವೆ. ಇದು ರಾಷ್ಟ್ರೀಯ ಹೆದ್ದಾರಿ ಈ ಭಾಗದಲ್ಲಿರುವಂಥದ್ದು. ಮಂಗಳೂರು ಮೂಡುಬಿದ್ರೆ ಆಗಿ ಹೋಗುವಂಥ ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ ಇದು. ಈ ಹೆದ್ದಾರಿ ಸಮೀಪದಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿಯುತ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಇದು ಫಲ್ಗುಣಿ ನದಿಗೆ ಸಮೀಪದಲ್ಲೇ ಇರುವಂಥ ಒಂದು ತಗ್ಗು ಪ್ರದೇಶಗಳು. ಈ ತಗ್ಗು ಪ್ರದೇಶಕ್ಕೆ ಸಂಪೂರ್ಣವಾಗಿ ಈಗ ಜಲಾವೃತವಾಗಿದೆ. ಗುರುಪುರದ ಈ ಒಂದು ದೃಶ್ಯವನ್ನು ನೀವು ಆ ಭಾಗದಲ್ಲಿರುವಂಥ ಎಲ್ಲ ಮನೆಗಳು ಮುಳುಗಡೆ ಆಗುವಂಥ ಭೀತಿಯಲ್ಲಿರುವಂಥದ್ದು ದೂರದಲ್ಲಿ ಗಮನಿಸ್ತಿರ್ಬೋದು. ಇದು ಗುರುಪುರದ ವೈದ್ಯನಾಥ ದೇವಸ್ಥಾನ. ಈ ದೇವಸ್ಥಾನದ ಒಳಭಾಗಕ್ಕೂ ನೀರು ನುಗ್ಗಿದೆ. ಅದರ ಸಮೀಪದಲ್ಲೇ ಫಲ್ಗುಣಿ ನದಿ ಹರಿತಾ ಇದೆ. ಹಾಗಾಗಿ ಆ ನದಿ ಉಕ್ಕಿ ಹರಿದಿರುವಂಥ ಹಿನ್ನೆಲೆಯಲ್ಲಿ ಈ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿರುವಂಥದ್ದು. ಈ ಭಾಗದಲ್ಲಿ ನೀವು ಎಲ್ಲ ಗಮನಿಸುತ್ತಿದ್ದರೆ ಇದು ಎಲ್ಲವೂ ಗದ್ದೆ ಆಗಿತ್ತು. ಆದರೆ ಈಗ ನದಿಯ ರೀತಿಯಾಗಿ ಪರಿವರ್ತನೆ ಆಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಈ ಭಾಗಕ್ಕೆ ಬಂದಿದೆ. ಅಲ್ಲಿರುವಂಥ ಎಲ್ಲ ದೃಶ್ಯವನ್ನು ನೀವು ಗಮನಿಸುತ್ತಿದ್ದರೆ ತೋಟಗಳೆಲ್ಲ ಮುಳುಗಡೆ ಆಗಿದೆ. ಅದರ ಜೊತೆಗೆ ಮನೆಯನ್ನು ಗಮನಿಸ್ಬೋದು ನೀವು. ಮನೆಯಲ್ಲೂ ಯಾವುದೇ ರೀತಿಯಾಗಿ ಅಲ್ಲಿಂದ ಹೊರಗೆ ಬರದ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಆ ಭಾಗದಲ್ಲಿ ನೀರು ಉಕ್ಕಿ ಹರಿದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜನರಿಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿನ ಜನರನ್ನೆಲ್ಲರನ್ನ ಈಗ ಸದ್ಯದ ಮಟ್ಟಿಗೆ ಶಿಫ್ಟ್ ಮಾಡಲಾಗಿದೆ. ದೋಣಿಗಳ ಮೂಲಕ ಅವರನ್ನು ರೆಸ್ಕ್ಯೂ ಮಾಡಿ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸಲಾಗಿದೆ. ಆದರೆ ಈ ಭಾಗದಲ್ಲಿ ಇದೇ ಕಳೆದ ಹಲವಾರು ವರ್ಷಗಳ ಬಳಿಕ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿದಿರುವಂಥದ್ದು. ಹಾಗಾಗಿ ಈ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿರುವಂಥದ್ದನ್ನು ಇದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನೊಂದು ಭಾಗದಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ನೀವು ಗಮನಿಸ್ಬೋದು ಎಷ್ಟೊಂದು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ನೀರು ಬಂದಿರುವಂಥ ಹಿನ್ನೆಲೆಯಲ್ಲಿ ಜನರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಈ ಭಾಗದಲ್ಲೂ ರಸ್ತೆಯ ಇನ್ನೊಂದು ಭಾಗದಲ್ಲೂ ನೀವು ಗಮನಿಸುತ್ತಿದ್ದರೆ ಇಲ್ಲಿ ದೈವಸ್ಥಾನ ಇದೆ. ಆ ದೈವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ, ಅರ್ಧದಷ್ಟು ಮುಳುಗಡೆ ಆಗಿದೆ. ಅಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ನೀರು ಬಂದಿರುವಂಥದ್ದು. ಜನರನ್ನು ಗಮನಿಸ್ಬೋದು. ಅಲ್ಲಿರುವಂಥ ಸ್ಥಳೀಯರು ನೀರಿನಲ್ಲಿ ಈಜಾಡುವಂಥ ದೃಶ್ಯವನ್ನು ನೀವು ಗಮನಿಸ್ಬೋದು. ಅಂದರೆ ಅವರ ಮನೆಯ ಸಮೀಪದಲ್ಲಿರುವಂಥ ಇದು ಒಂದು ಗದ್ದೆ. ಈ ಗದ್ದೆಯಲ್ಲಿ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿರೋದ್ರಿಂದ ಈ ಭಾಗದಲ್ಲಿ ಫಲ್ಗುಣಿ ನದಿ ಉಕ್ಕಿ ಹರಿಯುವಂಥ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಇರುವಂಥ ಸಂಪೂರ್ಣವಾಗಿ ಎಲ್ಲ ಕಡೆಗಳಲ್ಲಿ ನೀರು ನುಗ್ಗಿರುವಂಥದ್ದು. ಇದೆಲ್ಲವೂ ಗದ್ದೆಯಾಗಿತ್ತು, ಆದರೆ ಈಗ ಸಂಪೂರ್ಣವಾಗಿ ನದಿಯ ರೂಪಕ್ಕೆ ತಿರುಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿರುವಂಥ ಜನರೀಗ ಒಂದು ಆತಂಕದಲ್ಲಿದ್ದಾರೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಮತ್ತಷ್ಟು ತೊಂದರೆ ಆಗುವಂಥ ಭೀತಿ ಈ ಭಾಗದ ಜನರಿಗೆ ಎದುರಾಗಿರುವಂಥದ್ದು. ಇದು ಗುರುಪುರದ ಸುತ್ತಮುತ್ತಲಿನ ಎಲ್ಲ ತಗ್ಗು ಪ್ರದೇಶಗಳಿಗೆ, ಅಂದರೆ ಫಲ್ಗುಣಿ ನದಿಯ ಸಮೀಪದಲ್ಲಿರುವಂಥ ಏನು ಜನರಿದ್ದಾರೆ ಅವರಿಗೆಲ್ಲರಿಗೂ ಆತಂಕ ಎದುರಾಗಿದೆ. ಎಲ್ಲ ತಗ್ಗು ಪ್ರದೇಶಗಳಿಗೂ ನೀರು ನುಗ್ಗಿದೆ. ಸದ್ಯ ಜಿಲ್ಲಾಡಳಿತ ಎಲ್ಲರನ್ನ ಎಚ್ಚೆತ್ತುಕೊಳ್ಳುವಂತೆ ಹೇಳಿದೆ. ಜೊತೆಗೆ ತೊಂದರೆಗೀಡಾಗಿರುವಂಥವರೆಲ್ಲರನ್ನ ಈಗ ಸದ್ಯದ ಮಟ್ಟಿಗೆ ಸ್ಥಳಾಂತರ ಮಾಡಲಾಗಿದೆ ಮತ್ತು ತಗ್ಗು ಪ್ರದೇಶಗಳಲ್ಲಿರುವಂಥ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.